ನೀನೇ ಕಣೋ, ನೀನೇ. ಶ್ರೀವಲ್ಲಿ ಇವತ್ತಿನ ಪರಿಸ್ಥಿತಿಗೆ ನೀನೇ ಕಾರಣ. ಇವನ್ ಮನ್ಸಲ್ಲಿರೋದನ್ನ ಹೇಳಿದ್ದಾನೆ, ಅದಕ್ಕೆ ಅವಳು ಹಾಗೆ ಮಾಡ್ಕೊಂಡಿದ್ದಾಳೆ. ಅದು ಅವಳು ತಪ್ಪಲ್ವಾ? ಅಪ್ಪ, ನನಗೂ ಹೀಗೆ ಆಗಿದ್ರೆ ಹೀಗೆ ಮಾತಾಡ್ತಿದ್ರ? ವರ್ಧನ್ ನೆನ್ಪು ಮಾಡ್ಕೊಂಡು ನಾನು ಹೀಗೆಲ್ಲ ಮಾಡ್ಕೊಂಡಿದ್ರೆ ಏನ್ ಮಾಡ್ತಿದ್ರಿ ಅಪ್ಪ? ನನ್ನ ಮತ್ತೆ ವರ್ಧನ್ ಮದ್ವೆ ಮಾಡಕ್ಕೆ ನೀವ್ ಎಷ್ಟೆಲ್ಲ ತೊಂದರೆ ತಗೊಂಡಿಲ್ವಾ? ಹಾಗೆ ಶ್ರೀವಲ್ಲಿ ಕೂಡ ನನ್ನ ಹಾಗೆ ಪ್ರೀತಿ ಮಾಡ್ತಿದ್ದಾಳಲ್ವಾ? ಏನೋ ಇದು, ಇಲ್ಲೇನೋ ನಡೀತಿದೆ ಕಣ, ದೊಡ್ಡ ಟ್ವಿಸ್ಟ್ ಆಗ್ತಿದೆ. ಮಮ್ಮಿ, ನನಗೂ ಹಾಗೆ ಅನ್ನಿಸ್ತಾ ಇದೆ. ಇವ್ರುಗಳೆಲ್ಲ ಮಾತಾಡ್ತಿರೋದನ್ನ ಸುಬ್ಬು ಕೇಳಿಸ್ಕೊಂಡು ಅವನ ಕರಡು ಚುರುಕ್ಕಂದು ಹಾಗೆ ಅವನ ಹೃದಯ ಕರಗಿ ಮದುವೆಗೆ ಏನಾರು ಒಪ್ಕೊಂಡ್ಬಿಟ್ರೆ ತೆಗೆದು ಬಿಟ್ಟು ಅಂದ್ರೆ ನೋಡಿ, ಹಾಗಾಗಕ್ಕೆ ನಾನು ಬಿಡಲ್ಲ ಕಣ. ಏನಾದ್ರೂ ಮಾಡ್ಬೇಕಲ್ಲ. ಲೇ ಸುಂದರ ತರಿತ್ರ. ಏನ್ ಮಮ್ಮಿ? ಅಪ್ಪನು ಕಾರ್ತಿಕೇಯಂದೇನೋ. ಹೌದು, ಯಾಕೆ? ನೆಕ್ಕಿ ನೆಲಬಳಿಯಕ್ಕೆ ಫೋನ್ನ ತಗೊಂಡ್ರೆ ಮದುವೆ ನಿಂತು ಗೊತ್ತಾ? ತಗೊಳ್ಳದೆ. ಕ್ಯಾನ್ಸಲ್ ಮಾಡು. ಯಾರಿಗೆ? ಮಿನಿಸ್ಟ್ರಿ. ಅಯ್ಯೋ, ಫೋನ್ ಲಾಕ್ ಹಾಕಿರೋದು ಅವನು. ಅವರೆಲ್ಲ ಲಾಕ್ ಹಾಕಿರ್ತಾರೆ. ಏನೋ ಮಾಡ್ತಿದ್ಯಾ? ಮಿನಿಸ್ಟ್ರು ಅಂತ ಹುಡುಕ್ತಾ ಇದ್ದೀನಿ. ಅಯ್ಯೋ, ಮಿನಿಸ್ಟ್ರು ಅಂತ ಹುಡುಕಿದ್ರೆ ಏನೋ ಸಿಗತ್ತೆ. ಮತ್ತೆ HM ಅಂಡ್ರು ಅಂತ ಹೊಡಿ. ಕರೆಕ್ಟ್ ಅಲ್ಲ? ಹೇಳಿ ಅಪ್ಪ, ಯಾರ ಹುಡುಗ? ದೇವ್ರೆ, ಆ ಹುಡುಗ ಸುಬ್ಬುನೆ ಅಂತ ಅಪ್ಪ ಹೇಳ್ಬಿಡ್ಲಿ. ಪ್ಲೀಸ್ 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 ಹೇಳ್ಬಿಡ್ಲಿ. ಆ ಹುಡುಗ ಸಿಕ್ತು. ಮಮ್ಮಿ, ಮಿನಿಸ್ಟ್ರು ಬಿಸಿ ಇದ್ದಾರೆ ಅನ್ಸುತ್ತೆ. ಫೋನೇ ಎತ್ತಾ ಇಲ್ಲ, ಏನ್ ಮಾಡೋದು? ಓ ಬಿಟ್ಟಲ್ಲ ಬಿಟ್ಟಲ್ಲ, ಈಗ ಅವ್ರೊಬ್ಬರೇ ಕಣೋ ನಮಗೆ ಕಾಪಾಡೋದಕ್ಕಿರೋದು.